ನಾಯಿಗಳು ಬೊಗಳ್ಬೇಕಾದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ ಈಗ ಇವ್ರು ಬಂದಿದ್ದಾರೆ ಅಂತ ಹೇಳಿ. ಭಾವಪ್ರದವಾಗಿದೆ. ನಮ್ಮ ಸದ್ಗುರುನಾಥಾಯ ಷಟ್ಸ್ಥಲ ಬ್ರಹ್ಮಮೂರ್ತಿಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಮಂಗಳೂರಿನ ಒಂದು ಯುವಕರ ತಂಡ ಯತೀಶ್ವರ ಸಾರಥ್ಯದಲ್ಲಿ ಎಥಿಕಾಲ್ ಅನ್ನೋ ಒಂದು ಸಂಸ್ಥೆಯನ್ನು ಉಂಟು ಹಾಕೊಂಡು ಏನಿವತ್ತು ಪ್ರತಿನಿತ್ಯ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಪತ್ರಿಕೆಗಳಲ್ಲಿ ಅಥವಾ ಜಾಗತಿಕ ವಿದ್ಯಮಾನಗಳಲ್ಲಿ ಪ್ರತಿನಿತ್ಯ ನಾವು ಯಾವುದೇ ಮಾಧ್ಯಮಗಳನ್ನು ತೆರೆದು ನೋಡಿದ ತಕ್ಷಣ ನಮಗೆ AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದನ್ನ ಪ್ರತಿನಿತ್ಯ ನಾವು ಕೇಳ್ತಾನೆ ಇರ್ತೇವೆ. ಅಂತಹ ಒಂದು ಇಂಟೆಲಿಜೆನ್ಸ್, ಅಂತಹ ಒಂದು ಪ್ರಜ್ಞಾವಂತಿಕೆ ಎಲ್ಲ ಕಡೆಗಳಲ್ಲೂ ಅತ್ಯಂತ ಸುಲಭವಾಗಿ ಲಭಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಭಾವಿಸಿಕೊಂಡು ನಮ್ಮ ಕೊಡಗಿನ ಒಂದು ಗ್ರಾಮೀಣ ಪ್ರದೇಶದ ಈ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಯತೀಶ್ ಮತ್ತು ಅವರ ತಂಡ ಏನಿದೆ ಎಲ್ಲ ಸದಸ್ಯರುಗಳನ್ನ ಈ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವ್ರನ್ನ ಗೌರವಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸರ್ ಯತೀಶ್ ಅವರೇ ಮತ್ತು ಅವರ ತಂಡದಲ್ಲಿ ಬಳಗದವರೇ, ಪ್ರಾಂಶುಪಾಲರೇ, ಎಲ್ಲ ಶಿಕ್ಷಕರವರೇ, ಪೋಷಕರೇ, ಪ್ರೀತಿಯ ಮಕ್ಕಳು, 4 ದಿವಸದಲ್ಲಿ ನಾವು ಬಹಳ ಏನು ಕಲಿತ್ಬಿಡಕ್ಕಾಗಲ್ಲ. ಆದರೆ ನೀವು ಕಲ್ತಿರ್ತಕ್ಕಂಥ 4 ದಿನಗಳಲ್ಲಿ ನೀವು ಕಲ್ತಿರ್ತಕ್ಕಂಥ ಸಂಗತಿಗಳೇನಿದೆ ಅದು ಬಹುಶಃ ಬದುಕಿನುದ್ದಕ್ಕೂ ನಮಗೆ ಬೇಕಾದಷ್ಟು ಸಂಗತಿಗಳನ್ನ, ವಿಚಾರಗಳನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಅತ್ಯಂತ ಗೌರವದಿಂದ ಅದನ್ನು ನೀವು ಕಲಿತಂತಹ ಏನು ಶಿಕ್ಷಣ ಏನಿದೆ ಅದನ್ನು ಗೌರವಿಸಬೇಕಾಗಿದೆ. ಆಗಲೇ ಯತೀಶ್ ಅವರು ಮಾತನಾಡ್ತಾ ಇರ್ಬೇಕಾದ್ರೆ ಇದನ್ನು ಕಲಿಬೇಕಾದ್ರೆ ಅವರ ಹಂಬಲದಲ್ಲಿ ಏನೆಲ್ಲ ಕಷ್ಟಪಟ್ಟರು ಅನ್ನುವಂಥ ವಿಚಾರಗಳನ್ನು ನಮ್ಮ ಮನವರಿಕೆ ಮಾಡಿಕೊಟ್ರು. ಮೂಟೆ ಹೊತ್ತರು, ಚೀಲ ಹೊತ್ತರು, ಇದ್ಯಾವುದು ಸಹ ಅವರಿಗೆ ಕೀಳರಿಮೆ ಅನ್ನುವಂಥ ಭಾವ ಏನು ಬರಲಿಲ್ಲ. ಬದಲಿಗೆ ತಿಂಗಳಿಗೆ 50,000 ರೂಪಾಯಿ ಹಣವನ್ನು ಅವರು ಹೊಂದಿಸಬೇಕಾಗಿತ್ತು. ಆ ಹಣಕ್ಕೋಸ್ಕರ ಅವ್ರು ಏನೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಅವರೇ 3 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಕಳೆದ 4 ದಿವಸಗಳಲ್ಲಿ ಅವರ ಟೀಮ್ ಮುಖ ನಾವು ನೋಡಲೇ ಇಲ್ಲ. ಇಲ್ಲೂ ಸಹ ಅದೇ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಮೂಟೆ ಹೊರತಾ ಇರಲಿಲ್ಲ. ಬದಲಿಗೆ ಆ 40 ಮಕ್ಕಳಿಗೆ ನಾವು 4 ದಿವಸದಲ್ಲಿ ಏನನ್ನು ಕೊಡಬಹುದು,